ದದ್ದಲ್ ನಾಪತ್ತೆಯಾಗಿದ್ದಾರೆ ಎನ್ನಲಾಗ್ತಾ ಇತ್ತು. ಆದ್ರೀಗ ಇವತ್ತಿನಿಂದ ಅಧಿವೇಶನ ಶುರು ಆಗ್ತಾ ಇದೆ. ಅಧಿವೇಶನಕ್ಕೆ ಹಾಜರಾಗಿದ್ದಾರೆ ದದ್ದಲ್. ಈಡಿಗೆ ಚಳ್ಳೆಹಣ್ಣು ತಿನ್ನಿಸಿ ಸದನಕ್ಕೆ ಎಂಟ್ರಿ ಆಗಿದ್ದಾರೆ ಬಸನಗೌಡ ದದ್ದಲ್. ಕಳೆದ 3 ದಿನಗಳಿಂದ ಕೂಡ ಇಡಿ ಜೊತೆ ದದ್ದಲ್ ಕಣ್ಣಾಮುಚ್ಚಾಲೆ ಆಡ್ತಾ ಇದ್ರು. ವಿಚಾರಣೆಗೆ ಹಾಜರಾಗದೆ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರು. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇವರ ಹೆಸರು ಗಂಭೀರವಾಗಿ ಕೇಳಿ ಬಂದಿದೆ. ಹಾಗಿದ್ರೂ ಕೂಡ ಕಾಣಿಸ್ಕೊಳ್ತಿರ್ಲಿಲ್ಲ. ಆದ್ರೀಗ ಸದನಕ್ಕೆ ಹಾಜರಾಗಿದ್ದಾರೆ. ದದ್ದಲ್ ಬಂಧನಕ್ಕಾಗಿ 3 ದಿನದಿಂದ ಕೂಡ ಇಡಿ ಅಧಿಕಾರಿಗಳು ಹುಡುಕ್ತಾ ಇದ್ರು. ಅಧಿಕಾರಿಗಳ ಕೈಗೆ ಸಿಕ್ಕಿಲ್ಲ. ಆದ್ರೆ ಇವತ್ತು ಅಧಿವೇಶನಕ್ಕೆ ಹಾಜರಾಗಿದ್ದಾರೆ. ಇನ್ವೆಸ್ಟಿಗೇಷನ್ ಕಾಪರೇಟ್ ಮಾಡ್ತೀರಾ? ನಾನು ಮಾತಾಡ್ತೀನಿ. ಇಡಿ ಕರೆದ್ರೆ ಕಾಪರೇಟ್ ಮಾಡ್ತೀರಾ ಸರ್? ಇಡಿ ಕರೆದ್ರೆ ಕಾಪರೇಟ್ ಮಾಡ್ತೀರಾ ಇನ್ವೆಸ್ಟಿಗೇಷನ್ಗೆ? ನಾನು ಯಾವಾಗಲೂ ಹೇಳಿನಿ ಎಲ್ಲ ಸಮಸ್ಯೆಗಳಿಗೆ ಮಾಡ್ತೀನಿ. ನೀವು ಇನ್ವೆಸ್ಟಿಗೇಷನ್ ಕಾಪರೇಟ್ ಮಾಡ್ತೀರಾ? ಇಡಿ ಕರೆದ್ರೆ ಕಾಪರೇಟ್ ಮಾಡ್ತೀರಾ? ನಾನು ಮಾತಾಡ್ತೀನಿ. ಇಡಿ ಕರೆದ್ರೆ ಕಾಪರೇಟ್ ಮಾಡ್ತೀರಾ ಸರ್? ಇಡಿ ಕರೆದ್ರೆ ಕಾಪರೇಟ್ ಮಾಡ್ತೀರಾ ಇನ್ವೆಸ್ಟಿಗೇಷನ್ಗೆ? ನಾನು ಯಾವಾಗಲೂ ಹೇಳಿನಿ ಎಲ್ಲ ಸಮಸ್ಯೆಗಳಿಗೆ ಮಾಡ್ತೀನಿ. ನೋಡಿ, ಇದೊಂಥರ ವೆಲ್ ಪ್ಲಾನ್. ಯಾವ ರೀತಿಯಾಗಿ ಅಂದ್ರೆ 3 ದಿನದಿಂದ ಕೂಡ ಇಡಿ ಅಧಿಕಾರಿಗಳು ಶಾಸಕ ಹಾಗೂ ನಿಗಮದ ಅಧ್ಯಕ್ಷರು ಆಗಿರುವಂತಹ ಬಸನಗೌಡ ದದ್ದಲ್ ಅವರನ್ನ ಹುಡುಕ್ತಾ ಇದ್ರು. ಅರೆಸ್ಟ್ ಮಾಡಬೇಕು ಅಂತಾನೋ ಅಥವಾ ಫಸ್ಟ್ ತನಿಖೆ ಮಾಡಬೇಕು ಅಂತ. ತನಿಖೆಗೇನೆ ಸಿಗ್ತಾ ಇರ್ಲಿಲ್ಲ, ಇನ್ನು ಬಂಧಿಸೋದೆಲ್ಲಿಂದ ಬಂತು. ಆದ್ರೀಗ ಇಡಿ ಅಧಿಕಾರಿಗಳ ಕೈಗೂ ಸಿಗದೆ ಇರುವಂತಹ ಬಸನಗೌಡ ದದ್ದಲ್ ಇವತ್ತಿನಿಂದ ಅಧಿವೇಶನ ಆರಂಭವಾಗ್ತಾ ಇದೆ. ಅದಕ್ಕೆ ಹಾಜರಾಗಿದ್ದಾರೆ. ಇನ್ನು ಅಧಿವೇಶನಕ್ಕೆ ಹೋದ್ರು ಅಂತ ಅಂದ್ರೆ ಅರೆಸ್ಟ್ ಮಾಡೋದು ಸಂಕಷ್ಟ ಆಗುತ್ತೆ. ಕಾರಣ ಸ್ಪೀಕರ್ ಅವರ ಅನುಮತಿಯನ್ನ ಪಡ್ಕೊಳ್ಬೇಕಾಗುತ್ತೆ ಇಡಿ ಅಧಿಕಾರಿಗಳು. ಒಂದ್ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಅನ್ಸುತ್ತೆ. ಈ 3 ದಿನಗಳ ಕಾಲ, ಶನಿವಾರ ಭಾನುವಾರ 2 ದಿನ ಎಸ್ಕೇಪ್ ಆಗಿ, ಅದೇ ರೀತಿಯಾಗಿ ಈ 3ನೇ ದಿನ ಈಗ ಸೋಮವಾರದಿಂದ ಹೆಂಗೋ ಅಧಿವೇಶನ ಆರಂಭ ಆಗುತ್ತೆ. ಅಧಿವೇಶನಕ್ಕೆ ನಾನು ಎಂಟ್ರಿ ಕೊಟ್ಬಿಟ್ರೆ, ಒಳಗೆ ಹೋಗ್ಬಿಟ್ರೆ ಇದಕ್ಕೆ ಸ್ಪೀಕರ್ ಅವರ ಅನುಮತಿಯನ್ನ ಪಡ್ಕೊಳ್ಬೇಕಾಗುತ್ತೆ. ಈ ಒಂದು ವಾಲ್ಮೀಕಿ ನಿಗಮ ಹಗರಣ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ನಿಗಮದ ಅಧ್ಯಕ್ಷರು ಹೌದು, ಶಾಸಕರು ಹೌದು ದದ್ದಲ್ ಅವರು. ಆದ್ರೀಗ ಇದಕ್ಕೆ ವಿಚಾರಣೆಗೆ ಕರೆಯೋದಕ್ಕೆ ಅಂತ ಇಡಿ ಅಧಿಕಾರಿಗಳು ಸಾಕಷ್ಟು ಪ್ರಯತ್ನ ಪಟ್ಟರು. 2 ಬಾರಿ SIT ಹತ್ರ ಹೋಗಿ ಹಾಜರಾದ್ರು. SIT ತನಿಖೆಯನ್ನ ಫೇಸ್ ಮಾಡಿ ಬಂದ್ರು. ಅದಾದ ಬಳಿಕ ನಾಪತ್ತೆ ಆಗಿದ್ದಂತ ಬಸನಗೌಡ ದದ್ದಲ್ ಇವತ್ತು ಹಾಜರಾಗಿದ್ದಾರೆ, ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾರೆ. ದದ್ದಲ್ ಬಂಧನಕ್ಕಾಗಿ 3 ದಿನದಿಂದ ಕೂಡ ಇಡಿ ಅಧಿಕಾರಿಗಳು ಸಾಕಷ್ಟು ಪ್ರಯತ್ನ ಪಟ್ಟರು. ಅದ್ಯಾವುದು ಆಗ್ಲಿಲ್ಲ. ದದ್ದಲ್ ಇಡಿ ಅಧಿಕಾರಿಗಳ ಕೈಗೆ ಸಿಗ್ಲೇ ಇಲ್ಲ. ಆದ್ರೀಗ ಇವತ್ತು ಪ್ರತ್ಯಕ್ಷ ಆಗಿದ್ದಾರೆ. ಇವತ್ತು ಅರೆಸ್ಟ್ ಮಾಡಬೇಕು ಅಂದ್ರೆ ಒಂದಷ್ಟು ಸವಾಲುಗಳಿದೆ ಇಡಿ ಅಧಿಕಾರಿಗಳಿಗೆ. ಸ್ಪೀಕರ್ ಅವರ ಅನುಮತಿಯನ್ನ ಪಡ್ಕೊಳ್ಬೇಕಾಗುತ್ತೆ. ಇವತ್ತಿನಿಂದ ಅಧಿವೇಶನ ಆರಂಭ ಆಗ್ತಾ ಇರೋದ್ರಿಂದ ಎಲ್ಲಿದ್ರೋ ಗೊತ್ತಿಲ್ಲ ದದ್ದಲ್ ಈಗ ದಿಢೀರ್ ಅಂತ ಪ್ರತ್ಯಕ್ಷ ಆಗಿದ್ದಾರೆ. ನೆಕ್ಸ್ಟ್ ಏನಾಗುತ್ತೆ ಹಾಗಾದ್ರೆ ಪ್ರೊಸೀಜರ್? ಇಡಿ ಅಧಿಕಾರಿಗಳು ಯಾವ ರೀತಿ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ದದ್ದಲ್ ಅವ್ರು ಹೇಳ್ತಿದ್ದಾರೆ, ಅಲ್ಲಿ ಮಾಧ್ಯಮದವ್ರು ಕೇಳ್ತಾ ಇರುವಂತ ಪ್ರಶ್ನೆಗಳಿಗೆ ತನಿಖೆಯನ್ನ ಫೇಸ್ ಮಾಡ್ತೀರಾ, ಹಾಜರಾಗ್ತೀರಾ ಅಂತ ಕೇಳಿದಂತ ಸಂದರ್ಭದಲ್ಲಿ ನಾನು ಯಾವಾಗ್ಲೂ ಕೂಡ ಸಹಕರಿಸ್ತೇನೆ ತನಿಖೆಗೆ ಅಂತ. ಸಹಕರಿಸೋರು ಎಲ್ಲಿ ಹೋಗಿದ್ರಿ 2-3 ದಿನ ಅನ್ನುವಂತ ಪ್ರಶ್ನೆ ಸಹಜವಾಗಿದೆ. ಹಗರಣ 187 ಕೋಟಿ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಿದ್ದು. ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಅವರು ಅರೆಸ್ಟ್ ಆಗಿದ್ದಾರೆ. ಇಡಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಈ ಆರೋಪಕ್ಕೆ ಗಂಭೀರವಾಗಿ ಇರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 12 ಆರೋಪಿಗಳ ಬಂಧನ ಆಗಿದೆ. ಆಪ್ತರಿಗೂ ಕೂಡ ನೋಟಿಸ್ ಕೊಡ್ತಾ ಇದ್ದಾರೆ. ದದ್ದಲ್ ಅವರು ಯಾರ್ಯಾರಿಂದ ಜಮೀನ್ ಖರೀದಿ ಈ ಬಗ್ಗೆ ಲೈವ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ LN ಸ್ವಾಮಿ. 3 ದಿನದಿಂದ ಕೂಡ ದದ್ದಲ್ ಅವರು ನಾಪತ್ತೆ ಆಗಿದ್ರು. ಇಡಿ ಅಧಿಕಾರಿಗಳಿಗೆ ಚಳ್ಳೆಹಣ್ಣು ತಿನ್ನಿಸ್ಕೊಂಡು ಓಡಾಡ್ತಾ ಇದ್ರು. ಆದ್ರೀಗ ಇವತ್ತಿನಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಅಧಿವೇಶನಕ್ಕೆ ದಿಢೀರ್ ಅಂತ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾರೆ. ಇನ್ನು ಅರೆಸ್ಟ್ ಮಾಡಬೇಕು ಅಂದ್ರೂ ಕೂಡ
ಒಂದಷ್ಟು ಸವಾಲಿದೆ ಇಡಿ ಅಧಿಕಾರಿಗಳಿಗೆ. ಏನ್ ಪ್ರೊಸೀಜರ್ ನಡೆಯುತ್ತೆ ನೆಕ್ಸ್ಟ್? ಸೌಖ್ಯ, ಇವತ್ತಿಂದ ಮುಂಗಾರು ಅಧಿವೇಶನ ಶುರುವಾಗಿದೆ. ವಿಶೇಷ ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮವಾಗಿ ಹಣ ವರ್ಗಾವಣೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬಸನಗೌಡ ದದ್ದಲ್ ವಿಚಾರಣೆಯನ್ನು ಎದುರಿಸ್ತಾ ಇದ್ರು. SIT ತನಿಖೆ ಆಗಿತ್ತು, ಜೊತೆಗೆ ಇಡಿ ಅಧಿಕಾರಿಗಳಿಂದ ಅವರ ಮನೆ ಮೇಲೆ ದಾಳಿ ಕೂಡ ಆಗಿತ್ತು. ಕಳೆದ 2 ದಿನಗಳಿಂದ ನಾಪತ್ತೆಯಾಗಿದ್ದಂತಹ ಬಸನಗೌಡ ದದ್ದಲ್ ಇವತ್ತು ಪ್ರತ್ಯಕ್ಷವಾಗಿರೋದು ಅಚ್ಚರಿಯನ್ನು ಕೂಡ ಮೂಡಿಸಿರುವಂಥದ್ದು. ಇವತ್ತಿನಿಂದ ಸದನದ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ನಾನು ಸದನಕ್ಕೆ ಬರೋದಕ್ಕೆ, ನಾನು ಸದನದ ಕಾರ್ಯಕಲಾಪಗಳಲ್ಲಿ ಭಾಗವಹಿಸೋದಕ್ಕೆ ಬಂದಿದ್ದೇನೆ. ನನಗೆ ಇಲ್ಲಿವರೆಗೂ ಯಾವುದೇ ನೋಟಿಸ್ ಕೊಟ್ಟಿಲ್ಲ ಇಡಿ ಅಧಿಕಾರಿಗಳು. ಹಾಗಾಗಿ ನಾನು ತನಿಖೆಯನ್ನು ಎದುರಿಸೋಕ್ಕೆ ಸಿದ್ಧವಾಗಿದ್ದೀನಿ. ನಾನು ಎಲ್ಲಿ ತಲೆಮರೆಸ್ಕೊಂಡು ಹೋಗಿಲ್ಲ. ನನಗೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ನಾನು ಊರಿಗೆ ಹೋಗಿದ್ದೆ ಎಂಬ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು. ಅಂದರೆ ಇವತ್ತಿನಿಂದ ಸದನ ಕೂಡ ಆರಂಭ ಆಗಿದೆ. ಎಲ್ಲೋ ಒಂದು ಕಡೆ ನೋಡ್ತಾ ಇದ್ರೆ ಶಾಸಕ ಬಸನಗೌಡ ದದ್ದಲ್ ಅವರು ಒಂದು ರೀತಿ ಜಾಣ ನಡೆಯನ್ನು ಕೂಡ ಇಡ್ತಾ ಇದ್ದಾರೆ ಎಂಬ ಅನುಮಾನಗಳು ಕೂಡ ಸ್ಪಷ್ಟ ಆಗ್ತಾ ಇದೆ. ಅಂದರೆ ಒಂದು ಕಡೆ ಇವತ್ತಿಂದ ಸೆಷನ್ ಪ್ರಾರಂಭ ಆಗ್ತಾ ಇದೆ. ಅವರ ಬಂಧನ ಮಾಡಬೇಕಾದ್ರೆ ಸ್ಪೀಕರ್ ಅವರಿಗೆ ಒಂದು ರೀತಿಯ ಒಂದು ಮನವಿಯನ್ನ ಕೊಡಬೇಕಾಗುತ್ತೆ. ಕಾನೂನು ಅಂದರೆ ವಿಧಾನಸಭೆಯ ಕಾರ್ಯಕಲಾಪಗಳು ನಡೆಯುವಂತಹ ಒಂದು ಸಂದರ್ಭದಲ್ಲಿ ಶಾಸಕರ ವಿಚಾರಣೆ ಅಥವಾ ಬಂಧನ ಆಗಬೇಕಾದಂಥ ಸಂದರ್ಭದಲ್ಲಿ ಸದನಕ್ಕೆ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಕೊಡಬೇಕಾಗುತ್ತೆ. ಅದೇ ರೀತಿ ಸ್ಪೀಕರ್ ಯುಟಿ ಖಾದರ್ ಅವ್ರಿಗೂ ಕೂಡ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಅಂದರೆ ಯಾವ ವಿಚಾರಕ್ಕಾಗಿ ಇವರನ್ನು ವಿಚಾರಣೆ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಅಥವಾ ಬಂಧನ ಮಾಡ್ತಾ ಇದೀವಿ ಅಂತ ಸಂಪೂರ್ಣ ಮಾಹಿತಿಯನ್ನು ಸದನಕ್ಕೆ ತಲುಪಿಸಬೇಕಾಗುತ್ತೆ. ಹಾಗಾಗಿ ಇವತ್ತಿನ ಸಭೆ ಅಧಿವೇಶನ ಶುರುವಾಗಿದೆ. ಹಾಗಾಗಿ ಸಂಪೂರ್ಣವಾದಂಥ ಒಂದು ಜವಾಬ್ದಾರಿ ಸ್ಪೀಕರ್ ಅವರಿಗೆ ಇರುತ್ತೆ. ಸಂಪೂರ್ಣವಾದಂಥ ಮಾಹಿತಿಯನ್ನು ಇಡಿ ಅಧಿಕಾರಿಗಳು ಸ್ಪೀಕರ್ ಅವರಿಗೆ ಕೊಡಲೇಬೇಕು. ಹಾಗಾಗಿ ಒಂದಿಷ್ಟು ಅಡೆತಡೆಗಳು ಕೂಡ ಉಂಟಾಗುವ ಸಾಧ್ಯತೆಗಳು ಇದೆ. ಅಂದರೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಸ್ಪೀಕರ್ ಅವರು ಕೂಡ ಇಡಿ ಅಧಿಕಾರಿಗಳಿಗೆ ಯಾವ ರೀತಿ ಒಂದು ಅಧಿಕಾರವನ್ನ ಕೊಡ್ತಾರೆ, ಅಂದ್ರೆ ಅವರಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಹಾಗಾಗಿ ಇವತ್ತಿನ ಅಧಿವೇಶನದ ಒಂದು ವಿಚಾರ, ಬಸನಗೌಡ ದದ್ದಲ್ ಅವರು ಸದನಕ್ಕೆ ಹಾಜರಾಗಿರೋದು. ಮತ್ತೊಂದು ಕಡೆ ಈಗಾಗಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಪ್ರಕರಣ ಈಗಾಗಲೇ ಸಾಕಷ್ಟು ಸದ್ದು ಗದ್ದಲ ಮಾಡ್ತಾ ಇದೆ. ಒಂದು ಕಡೆ ಇವತ್ತಿನ ಸದನದಲ್ಲಿ ಗದ್ದಲ ಮಾಡೋದಕ್ಕೆ ವಿಪಕ್ಷಗಳು ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಈಗಾಗಲೇ ಕೂಡ ಸದನ ಪ್ರಾರಂಭ ಆಗಿದೆ. ಜೊತೆಗೆ ಸದನದ ಒಳಗೆ ಹೊರಗೆ ಇದೇ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ಸೇರಿದಂತೆ JDS ನಾಯಕರು ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಸಾಕಷ್ಟು ಇದು ಕೂಡ ಎಲ್ಲೋ ಒಂದು ರೀತಿ ಡ್ಯಾಮೇಜ್ ಆಗ್ತಾ ಇದೆ. ಆದ್ರೆ ಇವತ್ತು ಶಾಸಕ ಬಸನಗೌಡ ದದ್ದಲ್ ಅವರು ಸದನಕ್ಕೆ ಬಂದಿರೋದ್ರಿಂದ ಎಲ್ಲ ಒಂದು ರೀತಿ ವಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಸಿಕ್ಕಿದಂತಾಗುತ್ತೆ, ಆಹಾರವೂ ಸಿಕ್ಕಿದಂತಾಗುತ್ತೆ. ಅಂದ್ರೆ ಸದನದಲ್ಲಿ ಈಗಾಗಲೇ ಹೋರಾಟಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ದದ್ದಲ್ ಅವರು ಅವರೇ ಸ್ವತಃ ಸದನದಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಇನ್ನಷ್ಟು ಹೋರಾಟಕ್ಕೆ ಬಿಜೆಪಿಗೆ ಪ್ರಮುಖ ಅಸ್ತ್ರ ಸಿಕ್ತಂಗಾಗುತ್ತೆ. ಜೊತೆಗೆ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಲು ಕೂಡ ಈಗಾಗಲೇ ವಿಪಕ್ಷಗಳು ತಂತ್ರವನ್ನ ಹೆಣೆದಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗೆ. ಎಸ್, ಇಲ್ಲಿವರೆಗೂ ಕೂಡ ದದ್ದಲ್ 3 ದಿನಗಳಿಂದ ಕಾಣಿಸ್ಕೊಳ್ತಾ ಇರಲಿಲ್ಲ. ಒಂದ್ ರೀತಿ ವಿಪಕ್ಷಗಳಿಗೆ ಅಸ್ತ್ರ ಸಿಕ್ಕಂತೆ ಕೂಡ ಆಯ್ತು. ಈಗ ದದ್ದಲ್ ಅವರು ನೆಕ್ಸ್ಟ್ ಅರೆಸ್ಟ್ ಆಗ್ತಾರಾ, ಏನ್ ಕತೆ ಅನ್ನೋದು ಸದ್ಯಕ್ಕಿರುವಂತ ಕುತೂಹಲ. ಸಿಎಂ ಭೇಟಿಯಾದ ಶಾಸಕ ಬಸನಗೌಡ ದದ್ದಲ್ ಈಗ ಪ್ರತ್ಯಕ್ಷರಾಗಿ ಸಿಎಂ ರನ್ನು ಕೂಡ ಭೇಟಿಯಾಗಿದ್ದಾರೆ. ವಿಧಾನಸಭೆಯ ಆಡಳಿತ ಪಕ್ಷದ ಸಿಎಂ ಕೊಠಡಿಯಲ್ಲಿ ಭೇಟಿಯಾಗಿದ್ದಾರೆ. ಸಿಎಂ ಬಳಿ ನಾನೇನು ತಪ್ಪು ಮಾಡಿಲ್ಲ ಅಂತ ಶಾಸಕ ದದ್ದಲ್ ಹೇಳಿದ್ದಾರಂತೆ. ಸಿಎಂ ಭೇಟಿಯಾಗಿರುವಂತಹ ಶಾಸಕ ಬಸನಗೌಡ ದದ್ದಲ್ ಸಿಎಂ ಸಿದ್ದರಾಮಯ್ಯನವರ ಬಳಿ ನಾನೇನು ತಪ್ಪು ಮಾಡಿಲ್ಲ, ನಂದೇನು ತಪ್ಪಿಲ್ಲ ಅಂತ ಹೇಳಿದ್ದಾರಂತೆ. ತಪ್ಪಿಲ್ಲ ಅಂದ್ರೆ ಮುಗ್ದೋಯ್ತಾ? ಈಗ 3 ದಿನಗಳ ಕಾಲ ಕಾಣಿಸ್ಕೊಂಡಿರ್ಲಿಲ್ಲ. ಇಡಿ ಅಧಿಕಾರಿಗಳ ತನಿಖೆಯನ್ನ ಕೂಡ ಫೇಸ್ ಮಾಡಬೇಕಾಗಿತ್ತು. SIT ವಿಚಾರಣೆಗೆ ಹಾಜರಾದವರು ಇಡಿ ತನಿಖೆಗೆ ಯಾಕೆ ಹಾಜರಾಗಲಿಲ್ಲ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. SIT ಅಧಿಕಾರಿಗಳ ಮುಂದೆ ತಾವೇ ಹೇಳಿದ್ರು, ನೀವು ಅರೆಸ್ಟ್ ಮಾಡಿದ್ರು ಪರವಾಗಿಲ್ಲ, ಆದರೆ ಇಡಿ ಅಧಿಕಾರಿಗಳ ಕೈಗೆ ಸಿಗಲ್ಲ ಅಂತ. ತಪ್ಪು ಮಾಡಿದ್ಮೇಲೆ ತನಿಖೆ ಫೇಸ್ ಮಾಡೋದಕ್ಕೆ ಏನ್ ತೊಂದರೆ? ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಈಗ ದದ್ದಲ್ ಅವರ ಅರೆಸ್ಟ್ಗೆ ಸಂಬಂಧಪಟ್ಟಂತೆ ಈಗ ಅಧಿವೇಶನಕ್ಕೆ ಹಾಜರಾಗಿರೋದ್ರಿಂದ ಇಡಿ ಅಧಿಕಾರಿಗಳು ಕೂಡ ಸ್ಪೀಕರ್ UT ಖಾದರ್ ಅವರ ಪರ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಇಂತಹ ಪ್ರಕರಣದಲ್ಲಿ ಶಾಸಕ ದದ್ದಲ್ ಅವರು ಸಿಲುಕಾಕೊಂಡಿದ್ದಾರೆ. ಅವ್ರ ಮೇಲೆ ಗಂಭೀರವಾಗಿರುವಂತ ಆರೋಪ ಇದೆ. ಈಗ ಸಾಕ್ಷ್ಯಾಧಾರಗಳು ಅಂತ ಬಂದಾಗ ಅವರು ಒಂದಷ್ಟು ಜಮೀನನ್ನ ತಮ್ಮ ಪುತ್ರ ತ್ರಿಶೂಲ್ ಕುಮಾರ್ ನಾಯ್ಕ್ ದದ್ದಲ್ ಅವರ ಹೆಸರಲ್ಲಿ ಖರೀದಿ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಯಾರಿಂದ ಖರೀದಿ ಮಾಡಿದಾರೋ ಅವರಿಗೂ ಪಾಪ ನೋಟಿಸ್ ಜಾರಿ ಆಗಿದೆ.
ಈ ಹಗರಣಕ್ಕೆ ಸಂಬಂಧಿಸಿದಂತೆ ಯಾರ್ಯಾರ ಹತ್ರ ಜಮೀನ್ ಖರೀದಿ ಮಾಡಿದ್ದಾರೆ ಅಂತ ಅವೆಲ್ಲವನ್ನ ಕೂಡ ವರದಿ ಒಪ್ಪಿಸಿ ಸ್ಪೀಕರ್ ಅವರ ಹತ್ರ ಪರ್ಮಿಷನ್ ತೆಗೆದುಕೊಂಡು ಅರೆಸ್ಟ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಮುಂದಿನ ಪ್ರೊಸೀಜರ್ಸ್ ಏನಿರುತ್ತೆ, ಇಡಿ ಅಧಿಕಾರಿಗಳು ಏನ್ ಮಾಡ್ತಾರೆ, ನೆಕ್ಸ್ಟ್ ಸ್ಟೆಪ್ ಏನ್ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ.